ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಲಿಖಿತ್ ಶೆಟ್ಟಿ. ಎಲ್ರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ. ಈ ವಿಡಿಯೋ ಬಂದು ಬಿಗ್ ಬಾಸ್ ಅಪ್ಡೇಟ್ ಆಗಿರುತ್ತೆ. ಅಪ್ಡೇಟ್ ಅನ್ನೋದಕ್ಕಿಂತ ಒಂದು ನನ್ನ ಒಪಿನಿಯನ್ ಆಗಿರುತ್ತೆ. ಸೊ ಗೊತ್ತಿದೆ ಎಲ್ರಿಗೂ, ನಿನ್ನೆ ಬಿಗ್ ಬಾಸ್ ಶುರುವಾಯಿತು, ಎಲ್ಲರೂ ಮನೆ ಒಳಗಡೆ ಕಳಿಸಿದ್ರು. ಇವತ್ತು ಬೆಳಗ್ಗೆ ಒಂದು ಪ್ರೋಮೋ ಬಿಟ್ಟರು, ಅಂದರೆ ಯಾವ ರೀತಿ ಅಡ್ಜಸ್ಟ್ ಆಗ್ತಾ ಇದ್ದಾರೆ ಎಲ್ಲ ಕಂಟೆಸ್ಟೆಂಟ್ಗಳು ಬಿಗ್ ಬಾಸ್ಗೆ ಅಂತ. ಅದು ನಾರ್ಮಲ್ ಆಗೇ ಇತ್ತು. ಅದಾದಮೇಲೆ ನೆಕ್ಸ್ಟು ಮಧ್ಯಾಹ್ನ ಒಂದು ಕಾಮಿಡಿ ಪ್ರೋಮೋ ಬಿಟ್ಟರು, ಅದೊಂಥರ ಫನ್ ಆಗಿತ್ತು. ಅದಾದಮೇಲೆ ನೈಟು ನಮ್ಮ ಆಡಿಯನ್ಸ್ಗೆ ಬೇಕಾಗಿರುವಂಥ ಮೋಸ್ಟ್ ವಾಂಟೆಡ್ ಪ್ರೊಮೋ ಬಂತು. ಎಸ್, ಏನಪ್ಪ ಅಂತಂದರೆ ಜಗಳ ಆಡೋದು. ತುಂಬ ಜನ ಗೈಸ್ ಆನೆಸ್ಟಾಗಿ ಒಪ್ಕೊಳ್ಳಿ, ಬಿಗ್ ಬಾಸ್ ನೋಡೋದೇ ಒಂಥರ ಜಗಳ ನೋಡೋಕ್ಕಲ್ವ. ಒಂಥರ ಜಗಳ ನೋಡ್ತಾಯಿದ್ರೆ ಒಂಥರ ಮಜಾ ಇರುತ್ತೆ. ಈಗ ತುಂಬ ಕಂಟೆಂಟ್ ಇರುತ್ತೆ ಬಿಗ್ ಬಾಸಲ್ಲಿ. ಅಂದರೆ ಈಗ ಯಾರ್ದೋ ಒಬ್ರದ್ದು ಲವ್ ಸ್ಟೋರಿ ನಡೀತಾ ಇರುತ್ತೆ, ಯಾರೋ ಒಬ್ರು ಕಾಮಿಡಿ ಮಾಡ್ತಾ ಇರ್ತಾರೆ. ಇದೆಲ್ಲದಕ್ಕಿಂತ ತುಂಬ ಮಜಾ ಕೊಡೋದು ಒಂದಿಬ್ಬರು ಕಿತ್ತಾಡ್ತಾರಲ್ಲ, ಅದು ತುಂಬ ಜನ ಆಡಿಯನ್ಸ್ಗೆ ಅದೇ ಮಜಾ ಕೊಡೋದು. ಸೊ ಈಗ ಪ್ರೋಮೋ ಬಿಟ್ಟಿರೋದ್ರಲ್ಲಿ ಏನಿದೆ ಅಂತಂದರೆ, ಲೈಕ್ ಫಸ್ಟ್ ಆಫ್ ಆಲ್ ಹೇಳ್ಬಿಡ್ತೀನಿ ಕೇಳಿ, ಬಿಗ್ ಬಾಸ್ ಅವ್ರು ಯಾವಾಗ ಸ್ವರ್ಗ ನರ್ಕ ಅಂತ ಕಾನ್ಸೆಪ್ಟ್ ಮಾಡಿದ್ರಲ್ಲ, ಅದರಲ್ಲೇ ಗೊತ್ತಾಗ್ಬಿಡುತ್ತೆ ಸ್ಟಾರ್ಟಿಂಗಿಂದನೇ ಡೆಫಿನೆಟಾಗಿ ಜಗಳ ಬಂದೇ ಬರುತ್ತೆ ಅಂತ. ಸೊ ಪ್ರೋಮೋಲಿ ಏನಪ್ಪ ಇದೆ ಅಂತ ನೋಡೋದಾದರೆ, ಲೈಕ್ ನರಕದಲ್ಲಿರುವಂಥ ಒಬ್ಬರನ್ನ ಕರೆಸಿ ಅವ್ರಿಗೊಂದು ಕೆಲಸ ಕೊಡಿ ಅಂತೇನೋ ಬಿಗ್ ಬಾಸ್ ಹೇಳ್ತಾರೆ. ಅಂದರೆ ಅವರು ಬಂದು ಇಲ್ಲಿ ಕೆಲಸ ಮಾಡಬೇಕು, ಇವ್ರು ಹೇಳೋ ಅಂಥ ಕೆಲಸ ಆ ಥರ ಇರುತ್ತೆ. ಸೊ ಅವ್ರೇನು ಮಾಡ್ತಾರೆ, ಇವರು ಚೈತ್ರ ಕುಂದಾಪುರ ಇರ್ತಾರಲ್ಲ, ಅವ್ರನ್ನ ಕರೆಸ್ಬಿಟ್ಟು ಅವ್ರಿಗೇನೋ ಒಂದು ಕೆಲಸ ಕೊಡ್ತಾರೆ. ಅಂದರೆ ಏನೋ ಒಂದು ಹಣ್ಣು ವೆಜಿಟೇಬಲ್ ಗೊತ್ತಿಲ್ಲ, ಮೋಸ್ಟ್ಲಿ ಹಣ್ಣಿರ್ಬೇಕು ಅನಿಸುತ್ತೆ, ಒಂದು ಹಣ್ಣು ಕೊಟ್ಬಿಟ್ಟು ಅದನ್ನು ತೊಳೆದ್ಬಿಟ್ಟು ಕಟ್ ಮಾಡಿ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಅವರು ಹಿಂಗೆ ಬಾಯಲ್ಲಿ ಕಚ್ಬಿಟ್ಟು ಅವ್ರದ್ದು ನರಕ ಇರುತ್ತಲ್ಲ ಅದರೊಳಗಡೆ ಬಿಸಾಕ್ಬಿಡ್ತಾರೆ. ಅವರು ಅಲ್ಲಿ ತಿನ್ನೋಂಗಿಲ್ಲ ಅದು ಇದು ಅಂತ ಬ್ಯಾಕ್ಗ್ರೌಂಡಲ್ಲಿ ವಾಯ್ಸ್ ಬರ್ತಾ ಇರುತ್ತೆ. ಆ್ಯಂಡ್ 4-5 ಜನ ಮಾತಾಡ್ತಾ ಇರ್ತಾರೆ, ಆ ಥರ ಮಾಡೋಂಗಿಲ್ಲ ಹಂಗೆ ಹಿಂಗೆ ಅಂತ. ಸೊ ಇದರಲ್ಲೇ ಗೊತ್ತಾಗುತ್ತೆ ಇವರು ಚೈತ್ರ ಕುಂದಾಪುರ ಅವ್ರು ಏನಿದ್ರು ಇಂಟೆನ್ಷನಲಿ ಮಾಡಿದ್ರು ಅಂತ. ಅವ್ರಿಗೆ ಹೇಳಿದ್ದು ಲೈಕ್ ಬಂದು ಕೆಲಸ, ಅವ್ರೇನು ಕೆಲಸ ಹೇಳ್ತಾರೆ ಅದನ್ನ ಮಾಡಿಕೊಟ್ಬಿಟ್ಟು ಅವ್ರು ಹೋಗಬೇಕಿತ್ತು. ಬಟ್ ಅವ್ರು ಬಂದು ಕೆಲಸನ ಮಾಡ್ತಾ ಇರ್ತಾರೆ, ಅವಾಗ ಅದನ್ನು ಕಟ್ ಮಾಡಿ ಅಂತ ಕೊಟ್ಟಾಗ ಅವರು ತಿಂದ್ಬಿಟ್ಟು ಅದನ್ನ ಬಾಯಲ್ಲಿ ಕಚ್ಚಿಬಿಟ್ಟು ಎತ್ತೆಸಿತಾರೆ ಹಿಂಗೆ ಒಳಗಡೆ. ಅಂದರೆ ಅವ್ರ ನರ್ಕದ್ದು ಏನು ಮನೆ ಇರುತ್ತೆ ಅದರೊಳಗಡೆ ಎಸಿತಾರೆ. ಸೊ ಇದು ನೋಡಿದ್ರೆ, ಪ್ರೋಮಲ್ಲಿ ನೋಡಿದ್ರೆ ಲೈಕ್ ಚೈತ್ರ ಕುಂದಾಪುರ ಅವ್ರದ್ದೇ ತಪ್ಪು ಅಂತ ಅನ್ನಿಸ್ತಾ ಇದೆ. ಅವ್ರ ವಾದ ಏನಪ್ಪ ಅಂದರೆ, ಚೈತ್ರ ಕುಂದಾಪುರ ಅವ್ರ ವಾದ ಏನಪ್ಪ ಅಂದರೆ, ನನ್ನೇನಕ್ಕೆ ಪ್ರವೋಕ್ ಮಾಡಿದ್ರು ಅವರು, ಅದಕ್ಕೆ ನಾನು ಹಿಂಗೆ ಮಾಡಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಸೊ ಇವತ್ತು ಓವರಾಲ್ ಎಪಿಸೋಡು ಡೇ 1 ಸಖತ್ ಮಜಾ ಇರುತ್ತೆ, ಅದರಲ್ಲಿ ಡೌಟೇ ಇಲ್ಲ. ಆ್ಯಂಡ್ ಅವರು ಯಾರ ಜೊತೆ ಜಗಳ ಆಡೋದಂದರೆ ಮೇಯ್ನಾಗಿ ಉಗ್ರಂ ಮಂಜು ಅವ್ರು ಏನಿರ್ತಾರೆ ಅವ್ರ ಜೊತೆ ಜಗಳ ಆಗುತ್ತೆ. ಸೊ ಅವರಿಬ್ಬರ ಜಗಳದಲ್ಲಿ ಇನ್ನು ಕೆಲವೊಬ್ಬರು ಬಿಡ್ಸೋಕ್ಕೂ ಬರ್ತಾರೆ, ಇನ್ನೂ ಕೆಲವೊಬ್ಬರು ರೂಲ್ಸ್ ಬಗ್ಗೆ ಮಾತಾಡ್ತಾ ಇರ್ತಾರೆ. ಸೊ ಓವರಾಲಾಗಿ ನೋಡಿದ್ರೆ ಈ ರೀತಿ ಇದೆ. ಸೊ ಸ್ಟಾರ್ಟಿಂಗಿಂದನೇ ಬಿಗ್ ಬಾಸು ಒಳ್ಳೆ ಪ್ಲ್ಯಾನ್ ಮಾಡಿದ್ದಾರೆ. ಲೈಕ್ ಮುಂಚೆ ಎಲ್ಲ ಹೆಂಗಿತ್ತಂದರೆ, ಬಿಗ್ ಬಾಸಲ್ಲಿ ಜಗಳ ನಡೆಯೋದೇ ಅಪರೂಪ. ಎಲ್ಲರೂ ನಮ್ಮ ಮನೆಯಲ್ಲಿ ದಿನವೂ ಮಿನುಗೋ ಚೈತ್ರವೇ ಅನ್ನೋ ಥರ ಒಂದಾಗಿರೋರು. ಜಗಳ ಯಾವಾಗೋ ನಡೆಯೋದು, ನಾವೆಲ್ಲ ವೆಯ್ಟ್ ಮಾಡ್ತಾಯಿದ್ವಿ ಯಾವಾಗ ನಡೆಯುತ್ತೆ ಜಗಳ ಅಂತ. ಬಟ್ ಇವಾಗ ಹಂಗಲ್ಲ, ಫಸ್ಟ್ ದಿನವೇ ಬೆಂಕಿ ಹತ್ಕೊಂಡ್ಬಿಟ್ಟಿದೆ. ಆ್ಯಂಡ್ ಇನ್ನೊಂದು, ಸಾಕಷ್ಟು ಕಂಟೆಸ್ಟೆಂಟ್ಗಳು ಬಿಗ್ ಬಾಸ್ನ ಸ್ಟಾರ್ಟಿಂಗಿಂದ ಫಾಲೋ ಮಾಡಿರ್ತಾರೆ. ಲೈಕ್ ಜಗಳ ಮಾಡಿದ್ರೇ ನಾನು ಹೈಲೈಟ್ ಆಗ್ಬೋದು, ಜಗಳದಿಂದನೇ ನಾನು ಒಂದಷ್ಟು ದಿನ ಸರ್ವೈವ್ ಆಗ್ಬೋದು ಅನ್ನೋದು ಕೆಲವೊಬ್ರು ಮೈಂಡಲ್ಲಿರುತ್ತೆ. ಬಟ್ ಅದು ಎಲ್ಲ ಟೈಮಲ್ಲೂ ವರ್ಕ್ ಆಗೋಲ್ಲ. ಸೊ ಅವ್ರು ಜಾಸ್ತಿ ಸುಮ್ಮನೆ ಜಗಳ ಮಾಡೋರು ಒಂಥರ ಆಡಿಯನ್ಸ್ಗೆ ನೆಗೆಟಿವ್ ಆಗಿಬಿಡ್ತಾರೆ. ಸೊ ನೋಡೋಣ, ಇದು ಪ್ರೋಮೋ ನೋಡಿ ಅನಿಸಿದ್ದು ನನಗೆ. ಸೊ ನಿಮ್ಗೇನು ಅನಿಸುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ಫುಲ್ ಎಪಿಸೋಡ್ ನೋಡಿ ಅದ್ರ ಬಗ್ಗೆನೂ ಒಂದು ವೀಡಿಯೋ ಬರುತ್ತೆ ನನ್ನ ಕಡೆಯಿಂದ. ಸೊ ಇದಿಷ್ಟು ಇವತ್ತಿನ ಒಂದು ವೀಡಿಯೋ. ಮತ್ತೆ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.